3000 ಮಠದ ಐತಿಹಾಸಿಕ ವೈಭವ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕು ಉತ್ತರ ಕರ್ನಾಟಕದ ಪ್ರಮುಖ ಶಿಕ್ಷಣ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕೆಯೊಂದಿಗೆ ಪ್ರಸಿದ್ಧ ಹೊಂದಿರುವ ವಾಣಿಜ್ಯ ನಗರಿ ನಮ್ಮ ಮಹಾನಗರ. ಹುಬ್ಬಳ್ಳಿಯನ್ನ ಹೊಸ ಹುಬ್ಬಳ್ಳಿ ಮತ್ತು ಹಳೆ ಹುಬ್ಬಳ್ಳಿ ಎಂದು 2 ಭಾಗಗಳಾಗಿ ಮಾಡಲಾಗಿದೆ. ಹುಬ್ಬಳ್ಳಿಯ ಪ್ರಾಚೀನ ಹೆಸರು ಪೂವಳ್ಳಿ ಎಂದು ಹಲವಾರು ಶಾಸನಗಳಲ್ಲಿ ಉಲ್ಲೇಖಿಸಿದ್ದಾರೆ. 12ನೇ ಶತಮಾನದ ಪೂರ್ವದಲ್ಲಿ 1ನೇ ಮತ್ತು 9ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿರಬಹುದಾಗಿದೆ ಎಂದು ಈ ಶಾಸನಗಳು ಹೇಳಲಾಗುತ್ತದೆ. ಪೂವಳ್ಳಿ ಎಂಬ ಹೆಸರು ಅವಾಗಲೇ ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಅಂತ ತಿಳಿಸಲಾಗಿದೆ. ಹುಬ್ಬಳ್ಳಿ ನಗರವು ಇಂದು ಗಣ್ಯ ನಗರವಾಗಿ ಬೆಳೆದಿದೆ. ರಾಜ್ಯದ ಬಹುದೊಡ್ಡ 2ನೇ ನಗರವಾಗಿ ನಿಂತಿದೆ. ವಿಸ್ತಾರದ ದೃಷ್ಟಿಯಿಂದಲೂ ಉತ್ತರ ಕರ್ನಾಟಕದಲ್ಲಿ ಪ್ರಥಮವಾಗಿ, ಭೌಗೋಳಿಕವಾಗಿ, ಐತಿಹಾಸಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಕರ್ನಾಟಕದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿರುವ ಈ ಶ್ರೀ ಜಗದ್ಗುರು 3000 ಮಠ ಶತಮಾನಗಳಿಂದ ಧರ್ಮ, ಜ್ಞಾನ ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರಸಾರವಾಗಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ. ಮುಖ್ಯ ದ್ವಾರದ ಕಾಲ ಪ್ರಜ್ಞೆಯ ಗಡಿಯಾರ. 3000 ಮಠದ ಮುಖ್ಯ ದ್ವಾರವು ಕೇವಲ ಪ್ರವೇಶ ದ್ವಾರವಲ್ಲ, ಅದು ಮಠದ ವೈಭವ, ಧಾರ್ಮಿಕ ಪರಂಪರೆ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ಸಾರುವ ಸಾಂಕೇತಿಕ ರಚನವಾಗಿದೆ. ದ್ವಾರದ ಮೇಲೆ ಕಾಣುವ ಗಡಿಯಾರದ ಗೋಪುರವು ಕಾಲಪ್ರಜ್ಞೆ, ಶಿಸ್ತು ಮತ್ತು ನಿರಂತರ ಸೇವೆಯ ಸಂಕೇತವಾಗಿದೆ. ಲಿಂಗಾಯತ ಧರ್ಮದ ಪ್ರಮುಖ ಪೀಠಗಳೊಂದಿಗೆ ಒಂದಾಗಿರುವ ಈ ಪೀಠವು ಬಸವ ತತ್ವದ ಆದರ್ಶಗಳನ್ನು ಸಮಾಜದ ಪ್ರತಿಯೊಬ್ಬ ವರ್ಗಕ್ಕೂ ತಲುಪಿಸುವ ಪವಿತ್ರ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ರಾಂತಿಯು ಹೊಸ ಚಿಂತನೆಗೆ ನಾಂದಿ ಹಾಡಿತು. ಅನುಭವ ಮಂಟಪದ ಮೂಲಕ ಸಮಾನತೆ, ಕಾಯಕ, ದಾಸೋಹ, ಮಹಿಳೆಯ ಗೌರವ, ಮಾನವೀಯತೆ ಮತ್ತು ಆತ್ಮಜ್ಞಾನದ ಸಂದೇಶಗಳು ವಿಶ್ವದಾದ್ಯಂತ ಹರಡಿದವು. ಈ ಚಳುವಳಿಯ ಫಲವಾಗಿ ಲಿಂಗಾಯತ ಧರ್ಮವು ಮತ್ತಷ್ಟು ಬಲಿಷ್ಠ ನೆಲೆಯನ್ನು ಪಡೆದುಕೊಂಡಿತು. ಈ ಮಹಾನ್ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ 3000 ಮಠದ ಪಾತ್ರ ಪ್ರಮುಖ ಮಹತ್ವದಾಗಿದೆ. ಅನುಭವ ಮಂಟಪದ ಕೀರ್ತಿ ದೇಶ ವಿದೇಶಗಳಲ್ಲಿಯೂ ತಲುಪಿಸಿದಾಗ ವಿವಿಧ ಪ್ರದೇಶಗಳಿಂದ ಜ್ಞಾನವನ್ನು ಅರಸಿದವರು ಕಲ್ಯಾಣಕ್ಕೆ ಆಗಮಿಸಿ ಶರಣರ ತತ್ವಗಳನ್ನು ಅರಿತುಕೊಂಡರು. ಜಾತಿ, ಮತ, ಭಾಷೆ, ಪ್ರದೇಶ, ವೇಷಭೂಷಣದ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಆತ್ಮಜ್ಞಾನ ಮತ್ತು ಸಮಾನ ಅವಕಾಶ ದೊರೆಯಬೇಕು ಎಂಬ ಬಸವಣ್ಣನವರ ಸಂದೇಶವನ್ನು ಮಠದವರು ಎಂದಿಗೂ ಜೀವಂತವಾಗಿಸಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಿಂದ ಬಂದ ಐತಿಹಾಸಿಕ ಮರದ ಕಂಬ. ಈ 3000 ಮಠದಲ್ಲಿರುವ ಭವ್ಯ ಮರದ ಕಂಬವು ಮಠದ ಐತಿಹಾಸಿಕ ವೈಭವವನ್ನು ಪ್ರತಿಬಿಂಬಿಸುವ ಅಪರೂಪದ ದಾರೋಹರವಾಗಿದೆ. ಮಠದ ಸಂಪ್ರದಾಯದ ಪ್ರಕಾರ ಈ ಕಂಬ ನಿರ್ಮಾಣಕ್ಕೆ ಬಳಸಲಾದ ಅಪರೂಪದ ಮರವನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಆಸ್ಥಾನದಿಂದ ಮಠಕ್ಕೆ ತರಲಾಗಿದೆ ಎಂದು ಹೇಳಲಾಗಿದೆ. 180ರಿಂದ 200 ಅಡಿ ಎತ್ತರದ ಬೃಹತ್ ಕಂಬಗಳು ನೋಡಿದರೆ ರೋಮಾಂಚನವಾಗುತ್ತದೆ. ಈ ಮರದಿಂದ ನಿರ್ಮಿಸಲಾದ ಕಂಬವು ಕೇವಲ ವಾಸ್ತುಶಿಲ್ಪದ ಭಾಗವಲ್ಲ, ಅದು ಮಠದ ಆಧ್ಯಾತ್ಮಿಕ ಪರಂಪರೆ, ಶಿಲ್ಪಕಲೆ ಮತ್ತು ಕರ್ನಾಟಕದ ಐತಿಹಾಸಿಕ ಸಾಂಸ್ಕೃತಿಕ ಬಾಂಧವ್ಯದ ಪ್ರತೀಕವಾಗಿದೆ. ಹಲವು ಶತಮಾನಗಳ ಕಾಲ ಮಠದ ಭಾರವನ್ನು ಹೊತ್ತು ಎಂದಿಗೂ ಅಚಲವಾಗಿ ನಿಂತಿರುವ ಈ ಕಂಬವು ಅಂದಿನ ಶಿಲ್ಪಿಗಳ ಅದ್ಭುತ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಹೆಸರು ಶಶಿಧರ ಶಾಸ್ತ್ರಿಗಳಂತೇಳಿ, ಶ್ರೀಮಠದ ಜಗದ್ಗುರು ಗುರುಸಿದ್ದೇಶ್ವರ ಶಿವಗಳ ಗದಿಗೆಯ ದಿನನಿತ್ಯ ಪೂಜಾ ಕೈಂಕರ್ಯವನ್ನು ನಿರ್ವಹಿಸ್ತೇವೆ. ಇಲ್ಲೇನಪ್ಪ ಅಂದ್ರೆ ಗುರುಸಿದ್ದೇಶ್ವರ ಸ್ವಾಮಿಗಳು ಜೀವಂತ ಸಮಾಧಿಯಾಗಿರುವಂಥದ್ದು. ಇವರು 12ನೇ ಶತಮಾನದಲ್ಲಿ ಸದಾಕಾಲ ಇಲ್ಲಿ ತಪಸ್ವಿಗಳು. ಆ ಕಾಲದಲ್ಲಿ ಏನಪ್ಪ ಅಂದ್ರೆ ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಬಸವ ಕಲ್ಯಾಣದಿಂದ 3000 ಶರಣರು ಬಂದು ಇಲ್ಲಿ ಆಶ್ರಯ ಪಡೀತಾರೆ. ಎಲ್ಲ ಶರಣರಿಗೂ ಕೂಡ ಇವರು ಗುರುಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಆಶ್ರಯ ಕೊಟ್ಟಿರ್ತಾರೆ. ಅದಕ್ಕೆಲ್ಲ ಶರಣರು ಸೇರಿ ಈ ಮಠವನ್ನು ಸ್ಥಾಪನೆ ಮಾಡ್ತಾರಂತೆ. ಅದಕ್ಕೆಲ್ಲ ಶರಣರು ಸೇರಿ ಈ ಮಠ ಕಟ್ಟಿದ್ದಕ್ಕೆ 3000 ಮಠ ಅಂತೇಳಿ ಹೆಸರು. ಆಮೇಲೆ ತದನಂತರ ಗುರುಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಜೀವಂತ ಯೋಗ ಸಮಾಧಿಯನ್ನು ತಗೊಳ್ತಾರೆ. ಅನ್ನದಾಸೋಹ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು
ಶಿಕ್ಷಣ ದಾಸೋಹವನ್ನು ಈ ಶ್ರೀಮಠದಿಂದ ನಡೆಸ್ಕೊತ ಬಂದಿದ್ದಾರೆ. ಮೊದಲಿಂದನೂ ಕೂಡ ಈ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಆಮೇಲೆ ಬಂದ ಭಕ್ತರಿಗೆ ಅನ್ನದಾಸೋಹ ಮತ್ತು ಶಿಕ್ಷಣ ದಾಸೋಹವನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಶ್ರಾವಣ ಮಾಸದ ತೇರು ಮಹೋತ್ಸವ. 3000 ಮಠದ ಶ್ರಾವಣ ಮಾಸದ ತೇರು ಮಹೋತ್ಸವವು ಅತ್ಯಂತ ವೈಭವ, ಭಕ್ತಿ ಮತ್ತು ಸಂಪ್ರದಾಯಬದ್ಧವಾಗಿ ಆಚರಿಸಲಾಗುತ್ತದೆ. ಶತಮಾನಗಳಿಂದ ನಡೆದು ಬರುತ್ತಿರುವ ಈ ಮಹೋತ್ಸವವು ಮಠದ ಧಾರ್ಮಿಕ ಪರಂಪರೆ ಮತ್ತು ಜನರ ಭಕ್ತಿ ಭಾವದ ಪ್ರತೀಕವಾಗಿದೆ. ಶ್ರಾವಣ ಮಾಸದಲ್ಲಿ ಮಠದಲ್ಲಿ ವಿಶೇಷ ಪೂಜೆಗಳು, ರುದ್ರಾಭಿಷೇಕ, ಲಿಂಗಾರ್ಚನೆ, ಧಾರ್ಮಿಕ ಪ್ರವಚನಗಳು ಹಾಗೂ ಭಜನಾ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಪವಿತ್ರ ಆಚರಣೆಯ ನಿಖರವಾದ ತೇರಿನ ಮಹೋತ್ಸವವು ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ಶರಣಾರ್ಥಿ. ನನ್ನ ಹೆಸರು ಸಿದ್ದು ಅಂಕಲಕೋಟೆ ಅಂತಂದೇಳಿ. ನಾವು ಬಸವ ಸೇವಾ ಸಮಿತಿ ಅಂತಂದೇಳಿ ಒಂದು ಸಮಿತಿ, ಮತ್ತು ನಾವು ಎಲ್ಲ ಕಾರ್ಯಕ್ರಮದ ಉಸ್ತುವಾರಿ ನೋಡ್ಕೊತೀವಿ. ಜಗದ್ಗುರು 3000 ಮಠ 12ನೇ ಶತಮಾನದಿಂದ ಇಲ್ಲಿ ಇರ್ತಕ್ಕಂಥ ಒಂದು ಬಹಳ ಪ್ರಸಿದ್ಧ ಮಠ. ಈ ಮಠದಿಂದಾಗಿ ಹುಬ್ಬಳ್ಳಿಯಾಗಿ ಇದೊಂದು ವಾಣಿಜ್ಯ ಪ್ರದೇಶವಾಗಿ ಬೆಳೀಲಿಕ್ಕೆ ಕಾರಣ ಆಗಿದ್ದು 3000 ಮಠ ಮತ್ತು ಕರ್ತೃ ಗುರುಸಿದ್ದೇಶ್ವರರು. ಆ ಕರ್ತೃ ಗುರುಸಿದ್ದೇಶ್ವರರ ಒಂದು ಪಲ್ಲಕ್ಕಿ ಉತ್ಸವ ಅಂತಂದೇಳಿ ನಾವು ಒಂದು 4-5 ವರ್ಷದಿಂದ ಸುಮಾರು ಒಂದು 30-40 ಮಂದಿ ಸೇರಿಕೊಂಡು ಪಲ್ಲಕ್ಕಿ ಉತ್ಸವ ಅಂತ ಪ್ರತಿ ಸೋಮವಾರ ಮಾಡ್ತೀವಿ. ಸ್ಟಾರ್ಟಿಂಗ್ ಮಾಡಿದಾಗ ಒಂದು 10-20 ಮಂದಿ ಕೂಡ್ತಾಯಿದ್ರು. ಬರ್ತಾ ಅದು ಬೆಳೀತಾ ಹೋಯ್ತು. ಗುರುಸಿದ್ದೇಶ್ವರ ಆಶೀರ್ವಾದದಿಂದ ಅದು ಬೆಳೀತಾ ಹೋಯ್ತು. ಫಸ್ಟಿಗೆ ಬರೀ ಪಲ್ಲಕ್ಕಿ ಉತ್ಸವ ಅಷ್ಟಂತ ಮಾಡ್ತಿದ್ವಿ. ಬರ್ತಾ ಎಲ್ಲರೂ ಭಕ್ತರೆಲ್ಲರೂ ಸೇರಿ ಒಂದು ಪ್ರಸಾದ ವ್ಯವಸ್ಥೆ ಮಾಡಕತ್ವಿ. ಈಗ ಸುಮಾರು 400-500 ಜನ ಪ್ರತಿ ಸೋಮವಾರ ಇಲ್ಲೇ ಕೂಡ್ತಾರೆ. ಮಂಗಳಾರತಿ ಎಲ್ಲ ಆಗ್ತದೆ. ಆದಮೇಲೆ ಪ್ರಸಾದ ವ್ಯವಸ್ಥೆ ಆಗ್ತದೆ. ಇದನ್ನು ನಡೆಸ್ಕೊಟ್ಟು ಹೋಗಲಿಕ್ಕೆ ನಮಗೆ ಈಗಿನ ಪೀಠಾಧ್ಯಕ್ಷರಾದಂಥ ಜಗದ್ಗುರು ಗುರುಸಿದ್ದ ಮಹಾಸ್ವಾಮಿಗಳು ಕೂಡ ಇದಕ್ಕೆ ನಮಗೆ ಭಾಳ ಒಂದು ಸಪೋರ್ಟ್ ಮಾಡಿದರು. ಅವರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಭಾಳ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತೈತಿ ಮತ್ತು ಇದು ಪ್ರತಿ ಸೋಮವಾರ ನಡೀತೈತಿ. ಇದಕ್ಕೆ ಒಂದು ಚಾಲನೆ ಕೊಟ್ಟಂಥವರು ನಮ್ಮ ಹಾವೇರಿ ಹುಕ್ಕೇರಿಮಠ ಸದಾಶಿವ ಸ್ವಾಮಿಗಳು. ಅವತ್ತಿನ ಟೈಮ್ ಒಳಗೆ ಈ ಎಲ್ಲ ಭಕ್ತರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಭಾಳ ಉತ್ತಮವಾಗಿ ನಡ್ಕೊಂಡು ಹೋಗಿರ್ತೈತಿ. ಇದನ್ನು ಎಲ್ಲರೂ ಸೇರಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಹುಬ್ಬಳ್ಳಿ ಭಕ್ತರ ಕೊಡುಗೆನ ರೀ. ಹುಬ್ಬಳ್ಳಿ ಭಕ್ತರ ಕೊಡುಗೆಯಿಂದನೇ ಈ ಒಂದು ಮಠ ಅಭಿವೃದ್ಧಿ ಹೊಂದ್ಕೊತ ಹೊಂಟೈತಿ. ಮತ್ತು ಈಗ ಇತ್ತಿತ್ತಲಾಗಿ ಮತ್ತು ಭಾಳಷ್ಟು ಕಾರ್ಯಕ್ರಮಗಳು ಆಗಕತ್ತೇವು, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗಕತ್ತೇವು. ಎಲ್ಲ ಜನಗಳ ಸಹಕಾರ ಭಾಳ ಐತ್ರಿ. ಅವರ ಕರ್ತೃ ಗದ್ದಿಗೆ ಮಹತ್ವ ದೊಡ್ಡದೈತಿ. ಕರ್ತೃ ಗದ್ದಿಗೆ ಏನೈತಿ ಒಳಗಡೆ, ಅದು ನಿರ್ವಿಕಲ್ಪ ಸಮಾಧಿ, ಜೀವಂತ ಸಮಾಧಿ. ಅದರ ಶಕ್ತಿ ಭಾಳ ಐತಿ. ಆ ಶಕ್ತಿಯಿಂದ ಭಾಳಷ್ಟು ಉದ್ಯೋಗ ವ್ಯವಹಾರಗಳು ಭಾಳಷ್ಟು ಇಲ್ಲಿ ಉತ್ತಮವಾಗಿ ಬೆಳ್ಕೊತ ಬಂದವು. ಮೊದಲಿಂದನೂ ಮುಂದೂ ಆದ ತೀರಿ ನಡೀತವು ಮತ್ತು ಭಾಳಷ್ಟು ಮಂದಿ ಕೊಡುಗೆ ಐತಿ ಈ ಮಠಕ್ಕೆ. ಹುಬ್ಬಳ್ಳಿಯಲ್ಲಿ 3000 ಮಠದ ಅನ್ನದಾಸೋಹ ವಿಶೇಷ. ಹುಬ್ಬಳ್ಳಿಯ 3000 ಮಠದಲ್ಲಿ ಪ್ರತಿದಿನಾಲೂ ಸಾವಿರಾರು ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ಮಠಕ್ಕೆ ಆಗಮಿಸುವ ಭಕ್ತರಿಗೆ ಜಾತಿ ಧರ್ಮದ ಭೇದವಿಲ್ಲದೆ ಅನ್ನ ದಾಸೋಹದ ಮೂಲಕ ಊಟ ನೀಡಲಾಗುತ್ತಿದೆ. ನಮಸ್ಕಾರ ರೀ, ನಾ ಪರಶುರಾಮ್ ಅಂತೇಳಿ. ಈ ದಾಸೋಹದ ವ್ಯವಸ್ಥಾಪಕರು. ಡೈಲಿ ನಿತ್ಯ 1800 ಮಂದಿ ಪ್ರಸಾದ ಮಾಡ್ತಾರೆ. ನೀವು ಬೇಕಾದ್ರೆ ನೋಡ್ಬೋದು. ಡೈಲಿ ಪ್ರಸಾದ ಇರುತ್ತೆ. ಇಷ್ಟು ಇನ್ನೊಂದು, ಇದು ಸಾರು, ಇದು ಸ್ವೀಟು, ಅದು ಅನ್ನ. ಆಮೇಲೆ ಇಲ್ಲೇ ಪಲ್ಯ ಮಾಡ್ತೀವಿ. ಸಾವಿರಾರು ಜನ ಊಟ ಮಾಡ್ತೀವಿ. ಡೈಲಿ ಪ್ರಸಾದ ಮಾಡ್ತೀವಿ. ಭಕ್ತರಿಗೆ ಅನ್ನ ನೀಡುವುದೇ ಮಹಾದಾಸೋಹ ಎಂಬ ಸೇವಾ ಮನೋಭಾವದೊಂದಿಗೆ ನಡೆಯುತ್ತಿರುವ ಈ ಅನ್ನದಾಸೋಹ 3000 ಮಠದ ಪ್ರಮುಖ ಸೇವಾ ಕಾರ್ಯಗಳಲ್ಲಿ ಒಂದಾಗಿದೆ. ಶ್ರೀ ಜಗದ್ಗುರು 3000 ಮಠದ ಗುರು ಪರಂಪರೆ. ಶ್ರೀ ಜಗದ್ಗುರು 3000 ಮಠವು ಸುಮಾರು 7 ಶತಮಾನಗಳ ಇತಿಹಾಸ ಹೊಂದಿರುವ ಕರ್ನಾಟಕದ ಪ್ರಮುಖ ವೀರಶೈವ ಲಿಂಗಾಯತ ಪೀಠಗಳಲ್ಲಿ ಒಂದಾಗಿದೆ. ಬಸವ ತತ್ವದ ಶಿವಯೋಗ, ದಾಸೋಹ, ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಈ ಮಠವು ತನ್ನದೇ ಆದ ಉಜ್ವಲ ಪರಂಪರೆಯನ್ನ ನಿರ್ಮಿಸಿಕೊಂಡಿದೆ. ಈ ಪವಿತ್ರ ಪೀಠವನ್ನು ಅಲಂಕರಿಸಿದ ಜಗದ್ಗುರುಗಳು ಧರ್ಮದ ರಕ್ಷಣೆ, ಸಮಾಜದ ಮಾರ್ಗದರ್ಶನ ಮತ್ತು ಆಧ್ಯಾತ್ಮಿಕ ಜಾಗೃತಿಗಾಗಿ
ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಮಠದ ಆವರಣದಲ್ಲಿ ಇಂದು 21 ಪವಿತ್ರ ಗದ್ದಿಗೆಗಳು ಕಂಡುಬರುತ್ತವೆ. ಲಭ್ಯವಿರುವ ಐತಿಹಾಸಿಕ ದಾಖಲೆಗಳ ಪ್ರಕಾರ ಅವುಗಳಲ್ಲಿ 8 ಜಗದ್ಗುರುಗಳ ಹೆಸರುಗಳು ಸ್ಪಷ್ಟವಾಗಿ ಲಭ್ಯವಾಗಿವೆ. ಪ್ರತಿಯೊಬ್ಬ ಜಗದ್ಗುರು ಮತ್ತು ಕಾಲಘಟ್ಟದಲ್ಲಿ ಧರ್ಮ, ಶಿಕ್ಷಣ ಹಾಗೂ ಸಮಾಜ ಸೇವೆಯ ಮೂಲಕ ಅಳಿಯದ ಛಾಪು ಮೂಡಿಸಿದ್ದಾರೆ. ನೂತನವಾಗಿ ಅಭಿವೃದ್ಧಿ ಯೋಜನೆಯ ಪ್ರಮುಖ ಅಂಶಗಳು: ನೂತನ ಉದ್ಯಾನವನ ಮತ್ತು ಹಸಿರು ವಾತಾವರಣ ನಿರ್ಮಾಣವಾಗುತ್ತಿದೆ. ವಿಶಾಲ ಪ್ರವೇಶ ದ್ವಾರ ಹಾಗೂ ಆವರಣಗಳನ್ನು ಸರಿ ಮಾಡುತ್ತಿದ್ದಾರೆ. ಪಾರಂಪರಿಕ ಶೈಲಿಯ ನಿರ್ಮಾಣ ಸಂರಕ್ಷಣೆ ಮಾಡುತ್ತಿದ್ದಾರೆ. ಭಕ್ತರಿಗೆ ಸುಸಜ್ಜಿತವಾಗಿ ಮೂಲ ಸೌಕರ್ಯವನ್ನು ಒದಗಿಸುತ್ತಿದ್ದಾರೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಕೂಲಕರ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಮಠದ ಶೈಕ್ಷಣಿಕ ಕೊಡುಗೆ: ಶ್ರೀ ಜಗದ್ಗುರು 3000 ಮಠ ಉತ್ತರ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಸಂಸ್ಥೆ. ಧಾರ್ಮಿಕ ಸೇವೆಯ ಜೊತೆಗೆ ಶಿಕ್ಷಣವನ್ನು ಸಮಾಜ ಪರಿವರ್ತನೆಯ ಸಾಧನವಾಗಿ ಪರಿಗಣಿಸಿ ಹಲವು ದಶಕಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿದೆ. ಪ್ರಮುಖ ಶೈಕ್ಷಣಿಕ ಕೊಡುಗೆಗಳು: ಶ್ರೀ ಜಗದ್ಗುರು 3000 ಮಠ ವಿದ್ಯಾವರ್ಧಕ ಸಂಘ ಸ್ಥಾಪಿಸಿ ಶಿಕ್ಷಣ ಸಂಸ್ಥೆಗಳ ಜಾಲವನ್ನು ನಿರ್ಮಿಸಿದೆ. 3000 ಮಠದ ಶೈಕ್ಷಣಿಕ ಶಿಕ್ಷಣ ಪರಂಪರೆ ವಿಶೇಷತೆಯಾಗಿದೆ. ಇಂತಹ ಐತಿಹಾಸಿಕ ಪರಂಪರೆಯನ್ನು ನಮ್ಮ ಕನ್ನಡ ಜನಶ್ರೀ ದಿನಪತ್ರಿಕೆ ಹಾಗೂ ಸ್ವಾಭಿಮಾನಿ ಲಿಂಗಾಯತ ಮಾಸಪತ್ರಿಕೆಯೊಂದಿಗೆ ನಾವು ಬಿಡುಗಡೆ ಮಾಡುತ್ತಿರುವುದು ನಮಗೆ ಒಂದು ಸಂತಸದ ವಿಚಾರ. ಇದರ ಜೊತೆಗೆ ಕನ್ನಡ ಜನಶ್ರೀ ಡಿಜಿಟಲ್ ಮೀಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾಭಿಮಾನಿ ಲಿಂಗಾಯತ ಮಾಸಪತ್ರಿಕೆಯೊಂದಿಗೆ ನಿಮ್ಮ ಮುಂದೆ ತಂದಿದ್ದೇವೆ 3000 ಮಠದ ಚಿತ್ರಣ. ಇದೇ ರೀತಿಯಾಗಿ ನಾವು ಹಲವಾರು ಮಠಗಳನ್ನು ವೀಕ್ಷಣೆ ಮಾಡಿ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡುತ್ತಿದ್ದೇವೆ. ನೀವು ನಮ್ಮ ಪತ್ರಿಕೆಯನ್ನು ಚಂದಾದಾರರಾಗಲು ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ.